ಅಲ್ಲ ಕಣೆ, ನಿನಗೆ ಬುದ್ಧಿ ಬೇಡವೆ? ಅವನೇನ ಮದುವೆ ಆಗೋಣ ಅಂತ ಹೇಳಿ ಕರೆದವನೆ ನಿನಗೆ. ನಿಮ್ಮಮ್ಮ ಯಾರು ಏನು ಎತ್ತ ನಿಮ್ಮಮ್ಮ ನಿಮ್ಮಪ್ಪನ ಕರ್ಕೊಂಬ ಇಬ್ಬರಳ್ನು ಅಂತ ಹೇಳಿ ಹೇಳ್ಬೇಕು ಅಂಬೋದು ನೀನು ಬುದ್ಧಿ ಬೇಡವೇನಿ? ಹೆಂಗೆ ಬಂದೆ ನೀನು ನಿಂದೆ? ಹಾಂ, ಅದೇನೆ ಮದುವೆ ಆಗಿ ಒಂದು ಸತಿ ಅವಳು ಇವಂತಾಗ ಯಾರು ಇರ್ತಾರೆ ಅಂತ ಬಿಟ್ಟು ಅದೇ ಹೋಗಿ ಅವಳೆ ಇಂಥ ನೆಚ್ಕೊಂಡು ನೀನು ಹೆಂಗೆ ಬಂದೆ? ನನಗೆ ಗೊತ್ತೈತೆ ಕಾಣತ್ತೆ, ನನಗೆಲ್ಲ ವಿಷಯ ಗೊತ್ತೈತೆ. ನೀನು ಮಾತಾಡಬೇಡ. ಈಗ ಒಳ್ಳೆ ಮಾತನಾಗ ಹೇಳ್ತೀನಿ. ಆ ಮಾಮನ ಕರ್ಕೊಂಬಂದಿದ್ವಿ ಇವತ್ತು. ಆ ಮಾಮನ ಕರ್ಕೊಂಬಂದಿರೋದ್ರಿಂದ ನೀನು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಒಂದೋಯ್ತು. ಈಗ ನೀನು ನಾನು ಮೊದಲಿನ ಥರ ಹೆಂಗಿದ್ನೋ ಹಂಗೇ ನಡಿಬೇಕು ಅಂತಂದರೆ ನಡೆಯೋದಿಲ್ಲ. ನಾನು ಬಂದಿದ್ದೀನಿ ಇನ್ಮೇಲೆ ಈ ಮನೆ ಚೇಂಜ್ ಆಗುತ್ತೆ, ಅದನ್ನು ತಿಳ್ಕಪ್ಪ ಅಷ್ಟು. ಇಪ್ಪಟ್ಟು ಈ ಮನೆ ಯಜಮಾನಿ ನಾನೇನೆ. ಈ ಮನೆ ಚೇಂಜ್ ಆಗುತ್ತೆ. ನಾನು ಎಲ್ಲರನ್ನೂ ಭಾವಿಸ್ತೀನಿ. ಎಲ್ಲರೂ ಬರ್ತಾ ಹೋಗ್ತಾ ಇರ್ತಾರೆ ನಮ್ಮ ಮನೆಗೆ. ಕಂಠಿ ಭಾವರಾಗಿರ್ಬೋದು, ಶ್ವೇತಾತ್ಯರು ಇರ್ಬೋದು, ಇವಾಗ ಇವರು ಅಖಿಲ, ಅಕ್ಷಯ್, ಹೇಮು, ದೀಪು ಎಲ್ಲರೂ ಬರ್ತಾ ಹೋಗ್ತಾ ಇರ್ತಾರೆ. ನಿಮ್ಗೆ ಯಾರು ಆಗಲ್ವೋ ಎಲ್ಲರೂ ಬರ್ತಾ ಹೋಗ್ತಾ ಇರ್ತಾರೆ. ಈಗ ನೀನಂತೂ ಯಾರನ್ನೂ ಭಾವಿಸಿಲ್ಲ, ಯಾರನ್ನೂ ಕರೆದಿಲ್ಲ, ಕಳಿಸಿಲ್ಲ, ಯಾರನ್ನೂ ಅಣ್ಣ ತಮ್ಮಗಳ್ನೂ ಭಾವಿಸಿಲ್ಲ, ಯಾರನ್ನೂ ಭಾವಿಸಿಲ್ಲ. ನಾನು ಇನ್ಮೇಲಿಂದ ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಈಗ ನೀನು ಚೆನ್ನಾಗಿರೋದಾದರೆ ಇರು, ಇಷ್ಟ ಆಗಲಿಲ್ವಾ ಬಾಯಿ ಮುಚ್ಕೊಂಡು ಇರಬೇಕಷ್ಟೇ. ನನ್ನ ಹತ್ರ ಜಾಸ್ತಿ ನೀನು ಮಾತಾಡೋಕ್ಕೆ ಬರಬೇಡ. ಏನು ಗೊತ್ತೈತೆ, ನಾನು ಈ ಮನೆ ಯಜಮಾನಿ. ನಾನು ಹೇಳಿದ್ದು ನಡಿಬೇಕು ಈ ಮನೆಗೆ. ನಾನು ಹೇಳ್ದಂಗೆ ಆಗಬೇಕು. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇವಾಗೇನೋ ಆಗೋದೇನೋ ಆಗಿದೆಯಾ, ನಾನು ಹೇಳ್ದಂಗೆ ಕೇಳ್ಕೊಂಡಿರು ಅಷ್ಟೇ. ನೀನು ಹೇಳ್ದಂಗೆ ಕೇಳ್ಕೊಂಡೆಲ್ಲ ಇರೋಕ್ಕಾಗಲ್ಲ ನನಗೆ. ನಾವು ಹೇಳ್ದಂಗೆ ನೀನು ಕೇಳ್ಬೇಕು ಅಷ್ಟೇ. ನಿನ್ನ ಬುದ್ಧಿ ಸರಿ ಇದ್ದರೆ ಬೇಡಪ್ಪ, ನಮ್ಮ ಮತ್ತೆ ಬುದ್ಧಿ ಸರಿ ಐತೆ, ಮತ್ತೆ ಒಳ್ಳೆವಳು ಅಂತ ಹೇಳಿ ಈಗ ಯಾರಾದರೂ ಹೇಳಿದ್ರೆ ಬಿಡು ಅಂತ ಹೇಳಿ ಚೆನ್ನಾಗಿರ್ತಿದ್ದೆ. ಆದರೆ ನಿನ್ನ ಬುದ್ಧಿ ಸರಿ ಇಲ್ಲ. ನಿನ್ನ ಬುದ್ಧಿ ಸರಿ ಇಲ್ಲ ಅಂದಮೇಲೆ ನೀನು ಹೇಳ್ದಂಗೆ ಯಾಕೆ ಕೇಳಬೇಕು? ನೀನು ಹೇಳ್ದಂಗೆ ನಾವು ಕೇಳಲ್ಲ. ನೀನು ಹೇಳಿದ ಮಾತು ಏನು ಕೇಳಲ್ಲ. ಈಗ ನೀನು ಮಾಮನ ಕರ್ಕೊಂಬಂದಿದ್ದೀವಿ, ನೀನು ಚೆನ್ನಾಗಿ ಇಟ್ಕೊಂಡು ಹೋಗು, ಆ ಮಾಮನೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು. ಇಲ್ಲ ನಂದೇನು ನಡಿಬೇಕು ನಾನೇ ಇದು ಅಂತಂದ್ರೆ ಅದೆಲ್ಲ ನಡೆಯೋದಿಲ್ಲ. ನಾನೆಲ್ಲ ತಿಳ್ಕೊಂಡೇ ಬಂದಿರೋದು. ನಾನು ಹೆಂಗೆ ಏನು ಪ್ರದಿಯವರೆಲ್ಲ ಹೇಳಿದಾರೆ ನನಗೆ. ನಿಂದು ಎಂಥ ಬುದ್ಧಿ, ನಿನ್ನ ಹತ್ರ ಎಂಥ ಗುಣ ಐತೆ ಎಲ್ಲ ನಾನು ತಿಳ್ಕೊಂಡೇ ಬಂದಿರೋದು. ಸರಿನಾ? ಸುಮ್ಮನೆ ಮಾತಾಡಕ್ಕೆ ಬರಬೇಡ. ಮಾತಾಡಿದ್ರೆ ಮಾತು ಎಲ್ಲೆಲ್ಗೋ ಹೋಗ್ತವೆ. ಯಾಕಂತೇವಿನು? ಯಾಕೆ ಏನಾಯ್ತಂತೆ? ಹೆಂಗೆ ಬಂದೆ ನನ್ನ ಮಗನ ನೆಚ್ಕೊಂಡು ಅಂತೇಳಿ ಬೆಳಗಿಂದ ಹೊರಕೊಳಕ್ಕೆ ಓಡಾಡ್ತು. ನಾನೇನು ಮಾತಾಡ್ಸಕ್ಕೆ ಹೋಗಲಿಲ್ಲ. ಮಾಮನ ಕರ್ಕೊಂಬಂದಿದ್ದು ಅದಕ್ಕೆ ಕೂಕೊಂಡು ಬೈಕೆಂಬ್ತಿತ್ತು. ಇವನು ಬೇರೆ ಕರ್ಕೊಂಬಂದ್ರು ಹಂಗೆ ಹಿಂಗೆ ಅಂತ ಬೈಕೆಂಬ್ತಿತ್ತು. ನಾನು ಏನು ಮಾತಾಡೋಕೆ ಹೋಗಲಿಲ್ಲ, ಸುಮ್ಮನಿದ್ದೆ. ಅದಕ್ಕೆ ಈಗ ಬಂದು ನೀನು ಹೆಂಗೆ ಬಂದೆ ಅವ್ನು ನೆಚ್ಕೊಂಡು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತೈತೆ. ಅದಕ್ಕೆ ನಮ್ಮ ಮನೆಗೆಲ್ಲ ಬರ್ತಾ ಹೋಗ್ತಾ ಇರ್ತಾರಮ್ಮ, ನಾವೆಲ್ಲರನ್ನೂ ಭಾವಿಸ್ತೀವಿ. ಭಾವಿಸಿದ್ರೆ ಎಲ್ಲರೂ ಬೇಕಾಗ್ತಾರೆ. ಅಣ್ಣ ತಮ್ಮಗಳು, ಅಕ್ಕ ತಂಗಿಯವರು ಎಲ್ಲರೂ ಬಂದು ಹೋಗ್ತಾ ಇರಲೇಳು. ನಮ್ಮ ಮನೆಗೆ ಎಲ್ಲರೂ ಬರಲಿ. ನೀನು ಏನು ಮಾತಾಡೋಕ್ಕೆ ಬರಬೇಡ. ಇನ್ಮೇಲೆ ನಂದು ಇಲ್ಲಿ ಆಡಳಿತ ನಡೀತೈತೆ ಸ್ವಲ್ಪ. ನೀನು ಸುಮ್ಮನೆ ಇರಬೇಕು, ನೀನೇನು ಮಾತಾಡ್ಕೊಡ್ದು. ಈಗ ನೀನು ಹೇಳಿರೋದು ಕೇಳಬೇಕಂದ್ರೆ ನೀನು ಒಳ್ಳೆಯವಳಾಗಿದ್ದರೆ ನೀನು ಮಾತು ಕೇಳ್ತಿದ್ವಿ. ಆದರೆ ನೀನು ಮಾಡಿರೋದು ಕೆಲಸ ಎಂತೆಂಥ ಕೆಲಸ ಅದನ್ನೆಲ್ಲ ಹೇಳಿರೆ ನೀ ಮರ್ಯಾದೆ ಇರೋಲ್ಲ. ಇನ್ಮೇಲೆ ನಿಂದೇನು ನಡೆಯೋದಿಲ್ಲ. ನಾನು ಈ ಮನೆ ಯಜಮಾನಿ ಅಂತ ನಾನು ಹೇಳ್ತಾ ಇದ್ದೀನಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೇಳ್ದೆ ತಾನೆ ಅಮ್ಮಯಿಂದ ಎಂಥ ಬುದ್ಧಿ ಎಲ್ಲ ನಾನು ಕ್ಲಿಯರಾಗಿ ನಾನೆಲ್ಲ ಬಿಡಿಸಿ ಅದು ಇದ್ದಿದ್ದಂಗೆ ಹೇಳಿದ್ದೀನಿ. ಅದ್ರದ್ದೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ಮೇಲೆ ಏನೂ ನಡೆಯೋದಿಲ್ಲ. ನಮ್ಗೆ ಇಷ್ಟ ಬಂದಂತೆ ನಾವು ಇರಬೇಕು. ಒಟ್ಟಿನಲ್ಲಿ ಒಳ್ಳೆಯವ್ರು ಅನ್ನಿಸ್ಕೋಬೇಕು ಅಷ್ಟೇ, ಸಾಕು. ನಾವು ಹೆಂಗತ್ತ ನಾನು ಹೆಂಗೆ ಮದುವೆ ಆಗಿ ಒಂದು ಸಂಸಾರ ಅಂಬೋದು ಆಯ್ತಲ್ಲ ನನಗೆ. ಇವತ್ತು ಎಲ್ಲರೂ ಮುಂದಿನ ಕಂಡು ಮದುವೆ ಮಾಡವ್ರೆ. ನಾನು ಚೆನ್ನಾಗಿ ಎಲ್ಲರ ತಗೋ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ ಕಣೆ. ಅವೇನು ಇವ ಅಮ್ಮನ ತಲೆ ಕೆಡಿ. ಇವ ಅಮ್ಮನಂತೆ ಆದರೆ ಮನೆ ಮಂತಾನೆ ಯಾವುದೂ ಆಗಲ್ಲ, ಯಾರೂ ಉದ್ಧಾರ ಆಗಲ್ಲ. ಇವ ಅಮ್ಮನಂತೆ ಆದರೆ ಯಾವುದೂ ಉದ್ಧಾರ ಆಗಲ್ಲ. ಬಾ 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 ಏನು ಮಾತಾಡ್ತಾ ಇದೆಯಾ? ನಾನು ನೋಡ್ತಾ ಇದ್ದೀನಿ ಅವಾಗಿಂದನ ಎಂತೆಂಥ ಮಾತುಗಳು. ಅಪ್ಪ 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 ರಾಮ 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 ರಾಮ. ಅಲ್ಲ ನಾನು ನೋಡ್ತಾ ಇದ್ದೀನಿ ಅವಾಗಿಂದಾನು. ಯಪ್ಪ 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 ಯಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಮರಯ್ಯ ಈ ಪಾರ್ಟಿ? ಅಲ್ಲ ಎಲ್ಲ ಮೊನ್ನೆ ಬಂದವಳೆ ಇವಳನ್ನೇ ನನಗೇನು ಇವಳದೇ ನಡೆಯುತ್ತೆ ಅಮ್ಮಂಗೆ ಹೇಳ್ತಾ ಇದೆಯಲ್ಲೋ. ಏನಲ್ಲ ಇಷ್ಟೊಂದು ಇದು ಮಾಡಬಾರ್ದು ಕಣೋ ಪ್ರದಿ ನೀನು. ನನ್ನ ಮಾತು ಕೇಳ್ಕೊಂಡು ಹೆಂಗಿದ್ದವ್ ನೀನು? ಇಂಥದ್ದೇನಲ್ಲ ಮಾಡೋದು ನೀನು? ಹಿಂಗೇನಲ್ಲ ಮಾತಾಡೋದು? ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇನೋ. ಸಿಟ್ಟನು ಬರುತ್ತೆ, ಬೇಜಾರನೂ ಆಗುತ್ತೆ. ನನ್ನ ಮಗ ಎಂಥ ಚೆನ್ನಾಗಿ ಕೇಳ್ಕೊಂಡು ಹೆಂಗಿದ್ದ, ಕಂಡಾರ ಮಾತು ಕೇಳ್ಕೊಂಡು ಇವತ್ತು ಎಂಥ ಮಾತಾಡ್ತಾ ಇದೆಯಲ್ಲೋ. ಅಲ್ಲ ಎತ್ತು ತಾಯಿ ಮನಸ್ಸಿಗೆ ನೋವು ಮಾಡಿರಿ ಯಾರು ಯಾವತ್ತೂ ಉದ್ಧಾರ ಆಗಲ್ಲ ಕಣೋ. ನಾನೇನು ನಿನ್ನ ಮನಸ್ಸಿಗೆ ಏನು ಬೇಜಾರು ಮಾಡ್ತಿಲ್ಲ, ಏನು ಅಂತಿಲ್ಲ. ನಾನೇನು ನಿನಗೆ ಹಿಂಸೆ ಕೊಡ್ತಿಲ್ಲ, ಕಾಟ ಕೊಡ್ತಿಲ್ಲ. ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಅಂತ ನಾವು ಒಳ್ಳೇದು ಹೇಳ್ತಾ ಇರೋದು. ನಾನೇನು ನಿನಗೆ ಕುಡ್ದು ಪಡೆದು ಏನಾದರೂ ಬಂದು ಇಟ್ಕೊಂಡು ಹೊಡಿಯೋದು ಅಂಥದ್ದೆಲ್ಲ ಮಾಡಿದ್ನೆ? ನಿನ್ನ ಹತ್ರ ಗಲಾಟೆ ಮಾಡೋದು ಮಾಡಿದ್ನೆ? ನಿನಗೇನೋ ನಾನು ತೊಂದರೆ ಮಾಡಿದ್ನಾ? ಏನು ಮಾಡಿಲ್ಲ ತಾನೆ. ಈಗ ನನಗೆ ಮದುವೆ ಆಯಿತು, ಡೈವರ್ಸ್ ಆಯಿತು, ನನ್ನ ಜೀವನ ಹಾಳಾಯಿತು, ಬಿಡು ಹೋಯ್ತು, ಅದೊಂದು ಕೆಟ್ಟ ಅನ್ಸೊಂತ ತಿಳ್ಕ. ಇವಾಗಾದರೂ ನನ್ನ ಜೀವನ ಎಂಬುದು ನಾನು ರೂಪಿಸ್ಕೊಂಡಿದ್ದೀನಿ, ಮದುವೆ ಆಗಿದ್ದೀನಿ, ಖುಷಿ ಪಡು ಬಿಡು. ಹೆಂಗೆ ಆಗ್ಯವನಲ್ಲ ನನ್ನ ಮಗ, ಬಿಡು. ಚೆನ್ನಾಗಿರ್ಬೇಕು ಎಂಬ ಮನಸ್ಸಿರ್ಬೇಕೆ ಹೊರ್ತು ಅವಳನ್ನ ಯಾಕೆ ಬೈಬೇಕು ನೀನು? ಯಾಕೆ ಬೈಬೇಕು? ಅವಳೇನಾದ್ರು ರೊಚ್ಚಿಗೆ ಎದ್ಬಿಟ್ರೆ ಅಷ್ಟೇ ನಿನ್ನ ಕತೆ. ಮತ್ತೆ ಎಲ್ಲರೂ ಬರ್ತಾ ಹೋಗ್ತಾ ಇರೋದು ನಮ್ಗೆ ಅವೆಲ್ಲ ಇಡ್ಸಲ್ಲ ಕಣೋ.
ಅವಳೆ ಎಲ್ಲ ಬೋತ್ತಾಳೆ ಅವಳು ಏನಿ ಅವಳು ಯಾಕೆ ನಮ್ಮ ಮನೆಗೆ ಬೆಲ್ಲ ಬರ್ಬೇಕವ್ರು ಮಾತಾಡಿಸ್ತಿಲ್ದಾರೆಲ್ಲನ ಎಲ್ಲರೂ ಬರ್ತಾರೆ. ಶಿವಾನಿನೂ ಬರ್ತಾಳೆ. ಶಿವಾನಿಗಳಮ್ಮ ಹೆಣ್ಮಗಳು ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತೇಳಿ ನಾನು ಶಿವಾನಿನೂ ಕರೆದಿದ್ದೀನಿ, ಎಲ್ಲರನ್ನೂ ಕರೆದಿದ್ದೀನಿ ನಾನು. ನಾನು ಎಲ್ಲರ ತಗೂ ಚೆನ್ನಾಗಿರ್ತೀನಿ. ಹೇಮು ಆಗ್ಲೇಳು, ದೀಪು ಆಗ್ಲೇಳು ಎಲ್ಲರೂ ಬರ್ತಾ ಹೋಗ್ತಾ ಇರ್ತಾರೆ. ಇವೆಲ್ಲ ಬಿಟ್ಬಿಡ್ಬೇಕಾಕ. ಇವೆಲ್ಲ ನೀನು ನಡೆಸ್ಬೇಡ. ನೀನು ಇನ್ನು ನೆನೆ ಮನೆ ಬಂದು ಸೇರ್ಕೊಂಡು ಇವೆಲ್ಲ ಕೇಳಿರಿ. ನಾನು ಕೇಳಲ್ಲ ನೋಡು. ಇವೆಲ್ಲ ಹೇಳಿರಿ. ಓಹೋ, ನಾನು ಮಾಡಿರೋ ಮನೆಯಾಗ ನೀವಿರೋದು ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಈಗ ಆಗೋದಾಗೈತೆ. ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇರಬೇಕು. ನೀನು ಹೇಳ್ದಂಗೆ ನಾನು ಅದಂಗೆ ಕೇಳೋಕ್ಕಾಗುತ್ತೆ? ನಾನು ಕಣೆ ಈ ಮನೆ ಯಜಮಾನಿ. ನಾನು ಯಾವಾಗಿಂದಲೂ ನಾನು ಈ ಮನೆಯ ಯಜಮಾನಿಕೆ ಮಾಡ್ಕೊಂಬಂದಿರೋಳು. ಯಜಮಾನಿಕೆ ಮಾಡ್ಕೊಂಡು ನೀನೆಲ್ಲ ಹಿಂಗೆ ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಹಿಂಗಿರೋದು ನೋಡು. ಎಲ್ಲರ ಮನೆಯಾಗೂ ಗಂಡಸರು ಯಜಮಾನಿಕೆ ಮಾಡೋ ಅಂತ ಅತ್ತಾಗೆ ನೋಡೆಲ್ಲ ಎಷ್ಟು ಚೆನ್ನಾಗಿ ಹೆಂಗೆ ಐತೆ ಮನೆ ಅಂತ. ನೀನು ಯಜಮಾನಿಕೆ ಮಾಡಿರೋದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಇಂಥದ್ದಾಗಿರೋದು. ಹೆಣ್ಮಕ್ಳು ಯಜಮಾನಿಕೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ಗೊತ್ತೇ? ಮನೆಯಾಗೆ ಮನೆ ಮಂತನ ಉದ್ಧಾರ ಆಗ್ಬೇಕು, ಹಂಗೆ ಮಾಡಬೇಕು. ಯಾರನ್ನಾರು ಕೊಂಡಾಡಬೇಕು, ಹಂಗೆ ಮಾಡಬೇಕು. ನಿನ್ನಂಗಲ್ಲ. ಇವತ್ತು ನಮ್ಮನ್ನು ಕೊಂಡಾಡ್ತಾರೆ, ಉಗುಳ್ತಾರೆ ಯಾರನ. ಕ್ಯಾಕ್ರಸ್ ಉಗುಳ್ತಾರೆ. ನಿನ್ನಂಥವಳು ಯಜಮಾನಿಕೆ ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಹಿಂಗಾಗಿರೋದು. ಗಂಡಸ್ರು ದುಡಿಬೇಕು ಕಣವು. ಓಹೋ, ಹೆಣ್ಗಸ್ರು ಬರೀ ಯಜಮಾನಿಕೆ ಮಾಡೋದಲ್ಲ, ಗಂಡಸ್ರು ದುಡ್ದು ತಂದು ಕೊಡಬೇಕು. ಗಂಡಸ್ರಾಗ್ಲೇಳು ಹೆಂಗಸ್ರಾಗ್ಲೇಳು ಯಜಮಾನಿಕೆ ಮಾಡೋಕ್ಕೆ ದುಡ್ಡಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಓಹೋ, ಅದ್ರಾಗೆಲ್ಲ ಏನಿಲ್ಲ ಕಣೋ. ನೀನು ಅವೆಲ್ಲ ಮಾತಾಡಬೇಡ. ಅವನ್ನೆಲ್ಲ ಅನ್ಬೇಡ ನೀನು. ಈಗ ಅವೆಲ್ಲ ಬೇಡ. ಇವಾಗ ಕೆದಕ್ತಾ ಹೋದ್ರೆ ಭಾಳ ಐತಿ ಕಾಣತ್ತೆ. ನಾನು ಚೆನ್ನಾಗಿ ಇಟ್ಕೊಂಡು ಹೋಗು. ನಾನು ಎಲ್ಲರನ್ನೂ ಭಾವಿಸ್ತೀನಿ, ಎಲ್ಲರ ತಗೋ ಚೆನ್ನಾಗಿರ್ತೀನಿ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ನನ್ನ ಹತ್ರ ಜಾಸ್ತಿ ನೀನು ಜಗಳ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಬರಬೇಡ ನೋಡು. ಒಳ್ಳೆ ಮಾತನಾಗ ಹೇಳ್ತೀನಿ. ಈಗ ನಾವು ನಮ್ಮ ಮಾಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲೇ ನಾವು ಮಾತಾಡಿರೋದು. ನಾವು ಶಿವಾನಿನ ಇಲ್ಲಿ ಪ್ರೆಗ್ನೆಂಟ್ ಇದ್ದಾಳಲ್ಲ, ಬಾಣನ್ ತನಕ ಕರ್ಕೊಬರ್ಬೇಕು ಅಂತಲೂ ಇದ್ದೀವಿ. ನೀನು ಅವೆಲ್ಲ ನೀನು ಏನು ಕೊಡ್ಡಿ ಮಾಡಬೇಡ. ಈಗ ಚೆನ್ನಾಗಿರ್ತೀಯ, ಚೆನ್ನಾಗಿ ಇಟ್ಕೊಂಡು ಅಂಗಡಿ ಮಾಡ್ತೀಯ, ಏನೋ ಅಂಗಡಿ ಹಾಕಿದ್ಯಾ, ಇವರೆಲ್ಲ ರೇಷನ್ ತಂದು ಕೊಡ್ತಾರೆ, ಯಾವಂತಾಗೂ ಇಸ್ಕೊಂಬದು ಬೇಡ. ನಾವು ಯಾರ ತಗನ ಇಸ್ಕೊಂಡಿದ್ದು ಉಳಿಯಲ್ಲ, ಅದು ಯಾವತ್ತೂ ಉಳಿಯಲ್ಲ. ಇವತ್ತು ನೀನು ಒಬ್ರ ತಗಿದ್ನ ಇದು ಮಾಡಿದ್ರೆ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ನೀನು ಒಬ್ಬಂತಾಗ ಯಾವಂತಾಗಾದ್ರೂ ಕಿತ್ಕೊಂಬಂದಿದ್ದು ಅದು ಯಾವತ್ತೂ ಉಳಿಯಲ್ಲ. ನಾವು ಕಷ್ಟಪಟ್ಟು ದುಡ್ದಿರೋದು ಮಾತ್ರ ಉಳಿತೈತೆ. ನಮ್ಮಮ್ಮಯ್ಯ ಮೂಗ್ನಾಥ್ನಾಗ ಕೂಲಿ ಮಾಡಿ ಕೊಡಿಸಿತ್ತು. 3 ಸತಿ ಕಳೆದು 3-4 ಪಟ್ಟು ಕಳೆದು ಸಿಕ್ಕೈತೆ. ಕಷ್ಟಪಟ್ಟು ತಗೊಂಡು ಕಷ್ಟ ಹೊಡೆದ್ಮೇಲೆ ಸಿಕ್ಕೈತೆ. ನಮ್ಮ ಮನೆಯಾಗ ಉದ್ರಿದ್ರು ಸಿಕ್ಕೈತೆ, ನೀರಿಗೆ ಹೋಗಿರತ್ತಾಗ ಉದ್ರಿತು ಅಲ್ಲಿ ಸಿಕ್ಕೈತೆ. ಕಷ್ಟಪಟ್ಟು ದುಡ್ದಿರೋದು ಯಾವತ್ತೂ ಕೈ ಬಿಟ್ಟು ಹೋಗಲ್ಲ, ಸಿಕ್ಕೇ ಸಿಗುತ್ತೆ. ದೇವರಮ್ಮನ ಸಿಗಂಗೆ ಮಾಡ್ತಾನೆ. ಆದರೆ ಇದು ಪುಕ್ಸಟ್ಟೆದಿದೆಯಲ್ಲ, ಅದು ಯಾವನ ಕೊಟ್ಟಿದ್ದು, ಯಾರನ್ನ ಕೊಟ್ಟಿರೋದು, ಯಾರಿಗಾನ ಮೋಸ ಮಾಡಿರೋದು, ಇದೆಲ್ಲ ಯಾವತ್ತೂ ಉಳಿಯಲ್ಲ. ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ಅದು ಏನಾಗಬೇಕು ಅದು ಆಗುತ್ತೆ. ನೋಡ್ತಿರು. ಅದನ್ನೇ ಹೇಳೋದಮ್ಮ ನಾವು. ಸುಮ್ಮನೆ ಯಾಕೆ ದೇವ್ರೆ ಏನು ಮಾಡೋದು ಇವ ಅಮ್ಮಗೆ ಹೇಳೋಕ್ಕಾಗಲ್ಲ. ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ. ಎಲ್ಲ ವಿಷಯ ಗೊತ್ತಲ್ಲ ನೀನು ಸುಮ್ಮನೆ ನಿನ್ನ ಪಾಡಿಗೆ ನಿಂದು ಏನೋ ಕೆಲಸ ಅದು ನೋಡ್ಕೊಂಡು ಸುಮ್ಮನೆ ಇರೋದು ಕಲಿ. ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಟ್ಟೋಗುತ್ತೆ. ನೀವು ಅಮ್ಮಂತಾಗ ಏನೂ ತಲೆ ಕೆಡಿಸ್ಕೋಬೇಡ. ಏನು ನನ್ನ ಮರ್ಯಾದಿಲ್ದಂಗೆ ಮಾಡಬೇಕು ಅಂದ್ಕೊಂಡಿದ್ರೆ, ಏನು ಬೆಲೆ ಇಲ್ದಂಗೆ ಮಾಡಬೇಕು ಅಂದ್ಕೊಂಡಿದ್ರೇನೋ ನಾನು ಒಟ್ಟುರ್ದಾಗುತ್ತೆ ಕಣೋ. ನೀವು ಮಾಡೋದಕ್ಕೆ ನನ್ನ ಮನಸ್ಸಿಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ಅಷ್ಟಿಷ್ಟು ನನಗೆ ಇಲ್ಲೋಡು ಒಟ್ಟು ಉರ್ದೋಗ್ತೈತೆ ಅಂಥದ್ದು ಮಾಡಿದ್ರಲ್ಲೋ ನೀವು. ತಡಿ ನೋಡುವಂತೆ. ನನಗೆ ಏನು ಸೀರೆ ನಿಮ್ಗೇನು ಒಳ್ಳೇದಾಗಲ್ಲ. ನನ್ನ ಕಣ್ಣೆದಿಗೆ ಅನುಭವಿಸ್ತೀರ ನೀವು. ಅಯ್ಯಪ್ಪನ ಬೇರೆ ಮನೆಗೆ ಕರ್ಕೊಂಬಂದ್ರಿ. ನನ್ನೇನು ಕೇಳಿದ್ರೆ ನನ್ನೊಂದು ಮಾತು ಕೇಳ್ದೇನೋ ನೀನು? ನಮ್ಮ ಅಪ್ಪ ಇನ್ನೂ ಮನೆಗೆ ಕರ್ಕೊಂಬರ್ತೀವಿ ಕಣಮ್ಮ ಅಂತ. ಅಯ್ಯಪ್ಪ ಓದಾನು ಹೆಂಗೆ ಬಂದ ಮತ್ತಿರ್ಗ? ನಮ್ಮ ಮನೆಗೆ ನಮ್ಮ ಅಪ್ಪನ ನಾವು ಕರ್ಕೊಬರೋಕ್ಕೇನು? ನಮ್ಮ ಅಪ್ಪನ ನಾನು ಕರ್ಕೊಂಬಂದಿದ್ದೇನೆ. ಬೇರೆಯವ್ರನ್ನೇನು ಯಾವನ್ನೇನು ಕರ್ಕೊಂಬಂದಿಲ್ಲ ನಾನು. ಹೋಗು ಸುಮ್ಮನೆ. ಏನೋ ತಲೆ ತಿಕ್ಕಲ್ ಥರ ಮಾತಾಡ್ತೀಯ. ಏನೋ ಬೇರೆಯವ್ರನ್ನ ಕರ್ಕೊಂಬಂದೇವ್ರು ಎಂಬ ಥರ ಮಾತಾಡ್ತಾ ಇದೆಯಲ್ಲ. ಬುದ್ಧಿ ಐತೆ ಅಮ್ಮನ ಇಲ್ಲೇ ಅಂಬನೆ ನಿನಗೆ. ವಾರ್ನಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತಿಗೆ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇಟ್ಕೊಂಡು ಹೋಗು, ಸುಮ್ಮನೆ ಯಾಕೆ ಇದು ಮಾಡ್ತೀಯ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ಬೋದು. ನಮ್ಮ ಮಾವನ ಕರ್ಕೊಂಬಂದ್ವಿ, ಅದಕ್ಕೆ ನಮ್ಮ ಮಾವನ ಕರ್ಕೊಬಂದಿದ್ದು. ಅದು ಸಿಟ್ಟು ಬೆಳೆ ನಾನು ಮಾತಾಡ್ಸೋಕೆ ಹೋಗಿಲ್ಲ ಬಂದಾಗಿಂದ. ಇವಾಗ ಮಾತಾಡ್ಸಿದ್ರು, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಸರಿಯಾಗಿ. ನಿನ್ನ ಬಂಡವಾಳ ಎಲ್ಲ ಗೊತ್ತಿರೋದೆ, ನೀನು ಸುಮ್ಮನೆ ಇರೋದು ಕಲಿ ಅಂತೇಳಿ ಎಲ್ಲ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.